ಬರ್ತ್ಡೇ ಕೇಕ್ ಮಾಡಿದೆ ಯಾವ ಥರ ಬರುತ್ತೆ ಅನ್ಕೊಂಡೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಬನ್ನಿ ಯಾವ ಥರ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಕೇಕ್ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಮೈದಾ ಹಾಕೊಂಡು ಡಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನೀವು ಬೇಕಂದ್ರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೊಬೋದು. ಈ ಥರ ರೆಡಿ ಮಾಡ್ಕೊಂಡು ಸೈಡ್ ಇಟ್ಕೊಂಡು ಆಮೇಲೆ 3/4 ಕಪ್ಪಷ್ಟು ಮೈದಾ, 1/4 ಕಪ್ಪಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. 1 ಸ್ಪೂನ್ ಬೇಕಿಂಗ್ ಪೌಡ್ರು, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ನೀಟಾಗಿ ಜಲ್ರಿ ಮಾಡಿ ಸೈಡ್ ಇಟ್ಕೊತಾ ಇದ್ದೀನಿ, ನೀಟಾಗಿ ಬರುತ್ತೆ ಕೇಕ್ ಅಂತ ಹೇಳ್ಬಿಟ್ಟು. ಆಮೇಲೆ 3/4 ಕಪ್ಪಷ್ಟು ಸಕ್ಕರೆ, 3 ಮೊಟ್ಟೆ, ಚಿಟಿಕೆ ಉಪ್ಪು, 3/4 ಕಪ್ ಎಣ್ಣೆ ತಗೊಂಡು 1 ಸ್ಪೂನು ವೆನಿಲಾ ಎಸೆನ್ಸು, 1 ಸ್ಪೂನು ನಿಂಬೆಹಣ್ಣು ಜ್ಯೂಸ್ ತಗೊಂಡು ನೀಟಾಗಿ ಆಫ್ ಮಾಡ್ತಾ ಆನ್ ಮಾಡ್ತಾ ರುಬ್ಕೊಬೇಕು. ಈ ಥರ ಕ್ರೀಮಿಯಾಗಿ ಬರಬೇಕು, ಅವಾಗೆ ಬ್ಯಾಟರು ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದ್ರೆ ಸ್ವಲ್ಪ ಹಾಲನ್ನ ಒಂದು 4 ಸ್ಪೂನ್ ಅಷ್ಟು ಹಾಲು ನಾನು ಇಲ್ಲಿಗೆ ಮಿಕ್ಸ್ ಮಾಡಿದ್ದೀನಿ, ವಿಡಿಯೋ ಮಿಸ್ ಆಗಿದೆ. ಈ ಥರ ಬ್ಯಾಟರ್ನ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ. ಆಮೇಲೆ 10 ಮಿನಿಟ್ಸ್ ಫ್ರೀ ಹೀಟ್ ಮಾಡಿರೋ ಪಾತ್ರೆಯಲ್ಲಿ ಇಟ್ಕೊಂಡು 35 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಬೇಕ್ ಮಾಡಿಕೊಂಡೆ ಸರಿ ಹೋಯ್ತು. ಅವಾಗ ಕರೆಕ್ಟಾಗಿ ಈ ಥರ ಫ್ಲಫಿ ಕೇಕ್ ಬರುತ್ತೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಬೇಕ್ರಿ ಸ್ಟೈಲ್ ಥರನೇ ಇರುತ್ತೆ, ಸೇಮ್ ಟೇಸ್ಟ್ ಕೂಡ. ಇಲ್ಲಿ ನಾನು ಕೇಕಿಗೆ ಡೆಕೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಲ್ಕ್ ಕಾಂಪೌಂಡು, ಡಾರ್ಕ್ ಕಾಂಪೌಂಡ್ ತೊಗೊಂಡು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೇಕ್ನ ಕಟ್ ಮಾಡಿದೆ, ಸೆಂಟ್ರಲ್ ಕೂಡ ಫಿಲ್ಲಿಂಗ್ ಮಾಡೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮೆಲ್ಟ್ ಮಾಡಿರೋ ಚಾಕ್ಲೇಟ್ನ ನೀಟಾಗಿ ಕಟ್ ಮಾಡಿರೋದ ಮೇಲೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಬೇಕಂದ್ರೆ ನಟ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ನಾನು ಚಾಕೋ ಚಿಪ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೂಪರ್ ಎಮ್ಮಿಯಾಗಿ ಬಂದಿತ್ತು. ಟ್ರೈ ಮಾಡಿ. ಈ ಥರ ಸಿಂಪಲಾಗಿ ಡೆಕೋರ್ ಮಾಡ್ಕೊತ ನೀವು ಬೇಕಂದ್ರೆ ವಿಪ್ಪಿಂಗ್ ಕ್ರೀಮ್ಗಳಲ್ಲಿ ಕೂಡ ಡೆಕೋರ್ ಮಾಡ್ಬೋದು. ನನಗೆ ಪರ್ಸ್ನಲಿ ಕ್ರೀಮ್ ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ನಾನು ಈ ಥರ ಸಿಂಪಲಾಗಿ ಮಾಡ್ಕೊಂಡು ಚಾಕ್ಲೇಟ್ ಫ್ಲೇವರ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ನೋಡಿ. ಈ ಥರದ್ದು ಬರ್ತಡೇದೊಂದಿತ್ತು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಇಕ್ಬಿಟ್ಟು ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟ್ರೈ ಮಾಡಿ.